ಹೆಣ್ಣು ಮಕ್ಕಳಲ್ಲಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ, ಹೈಪೋ ಇರ್ಬೋದು, ಹೈಪರ್ ಇರ್ಬೋದು. ಸೊ ಈ ಸಿಂಪ್ಟಮ್ಸ್ ಇರ್ತಾವಮ್ಮ. ಇನ್ನು ಕೆಲವ್ರಿಗಮ್ಮ ಅವಾಗ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಾಗಿರ್ಬೋದು, ಆಗದೆ ಇರ್ಬೋದು. ನಾನು ಬರೀ ಫಂಕ್ಷನ್ ಬಗ್ಗೆ ಮಾತಾಡ್ತೀನಿ, ಹಾರ್ಮೋನ್ ಬಗ್ಗೆ. ತುಂಬ ಜನ ಅದೇ ಹೇಳ್ತಾರೆ, ನಾವು ಥೈರಾಯ್ಡ್ ಗ್ರಂಥಿ ನೋಡ್ಬಿಟ್ಟು, ಅಲ್ಲ ಡಾಕ್ಟ್ರೇ ನಾನು ಬ್ಲಡ್ ಟೆಸ್ಟ್ ಮಾಡ್ಸಿದ್ದೀನಿ ನಾರ್ಮಲ್ ಅಂತ ಹೇಳಿದ್ರಲ್ಲ. ಹೌದು, ಇದನ್ನು ಯು ಥೈರಾಯ್ಡ್. ಯು ಅಂದರೆ ನಾರ್ಮಲ್, ಇಷ್ಟಪ್ಪ ಗಂಟಿರುತ್ತೆ, ಒಬ್ರಿಗೆ ಇಷ್ಟಪ್ಪ. ಅದಕ್ಕೆ ಅಡೆನೋಮ್ ಅಂತೀವಿ, ನಾಡ್ಯೂಲ್ ಅಂತೀವಿ. ಈ ಕಡೆ ಎಲ್ಲ ಇರುತ್ತೆ, ಮಲ್ಟಿ ನಾಡ್ಯುಲರ್ ಗೈಟರ್ ಅಂತೀವಿ. ಅದನ್ನು ಗೈಟರ್ ಅಂತೀವಿ. ಎನ್ಲಾರ್ಜ್ಡ್ ಥೈರಾಯ್ಡ್ ಈಸ್ ಕಾಲ್ಡ್ ಗೈಟರ್. ಅದಕ್ಕೂ ಕೂಡ ಯಾಕೆ ಅಂತ ಹೆಸರಿದೆ, ನಾವು ಮೆಡಿಕಲ್ ಕಾಲೇಜ್ನ ಟೀಚ್ ಮಾಡ್ತೀವಿ. ಎ ಸ್ವೆಲ್ಲಿಂಗ್ ಇನ್ ಫ್ರಂಟ್ ಆಫ್ ಗಟ್ಟರ್. ನಾವು ನುಂಗೋದನ್ನ ಗಟ್ಟರ್ ಅಂತೀವಿ. ಗಟ್ಟರ್ ಮುಂದೆ ಇರೋ ಸ್ವೆಲ್ಲಿಂಗಿಗೆ ಗೈಟರ್ ಅಂತ ಹೆಸರು ಬಂದಿದೆ. ಸೊ ಗೈಟರ್ ಇರುತ್ತೆ, ಇಷ್ಟಪ್ಪ ಇರುತ್ತೆ, ಹೆಣ್ಮಕ್ಳಲ್ಲಿ ಇರುತ್ತೆ, ಗಂಡು ಮಕ್ಕಳ. ಆದರೆ ಹಾರ್ಮೋನ್ ನಾರ್ಮಲ್ಲು, ಅದನ್ನು ಯು ಥೈರಾಯ್ಡ್ ಅಂತೀವಿ. ಇದು ಒಂದು ಡಿಫ್ರೆಂಟ್ ಕ್ಯಾಟಗರಿ. ಯಾವುದೇ ಪೇಷಂಟ್ಗೆ ಗಂಟುಗಳಿದ್ದು ಅದ್ರ ಫಂಕ್ಷನ್ನು ನಾರ್ಮಲ್ ಇದ್ರೆ ಯು ಥೈರಾಯ್ಡ್ ಅಂತ. ಅದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಗೈಟ್ರ್ ವಿತ್ ಹೈಪೋಥೈರಾಯ್ಡಿಸಮ್, ಇಷ್ಟು ಡೀಟೇಲ್ ಜನಗಳಿಗೆ ಬೇಕಿಲ್ಲ. ಗೈಟ್ರ್ ವಿತ್ ಹೈಪರ್ ಥೈರಾಯ್ಡ್ ಅವೆಲ್ಲ ಇರುತ್ತೆ, ನೀವು ಬೇಡ. ಬಟ್ ಇನ್ನೊಂದು ನೀವು ದಯವಿಟ್ಟು ತಿಳ್ಕೊಬೇಕು, ಈ ನಾಡ್ಯೂಲು ಬಿನೈನ್ ಅಂತೀವಿ, ಮ್ಯಾಲಿಗ್ನೆಂಟ್ ಅಂತೀವಿ. ಬಿನೈನ್ ಅಂದರೆ ಅದ್ರ ಪಾಡಿಗೆ ಅದಿರುತ್ತೆ, ನಿಮ್ಮ ಪಾಡಿ ನೀವು ಇರ್ತೀರಿ. ಒಂದು 10 ವರ್ಷ ಆದಮೇಲೆ ಕ್ಯಾನ್ಸರ್ ಆಗ್ಬೋದು. ಕೆಲವು ಗಂಟುಗಳು ಡೇ 1 ಕ್ಯಾನ್ಸರ್ ಇರುತ್ತೆ. ಪ್ಯಾಪಿಲರಿ ಕ್ಯಾನ್ಸರ್, ಪಾಲಿಕ್ಯುಲರ್ ಕ್ಯಾನ್ಸರ್, ಅನಪ್ಲಾಯ್ಡ್. ಅದು ನನಗೆ ಗೊತ್ತಾಗುತ್ತೆ ಸರ್, ನಿಮಗೆ ಗೊತ್ತಾಗಲ್ಲ. ನೀವು ನನ್ನ ಹತ್ರ ಬಂದರೆ ನಾನು ಇನ್ವೆಸ್ಟಿಗೇಟ್ ಮಾಡಿದರೆ ಇದು ಕ್ಯಾನ್ಸರ ಅಲ್ಲ ಅಂತ ಒಂದು ನೀಡ್ಲು ಬಯಾಪ್ಸಿಗಳು ನಾನು ಕಂಡಿಡ್ದು. ಯಾಕೆ ನಮ್ಮ ಹತ್ರ ಬರಬೇಕು ಅಂದರೆ, ನೀವು ಸುಮ್ಮನೆ ದೇವರಿಗೆ ಅಡಿಕೆ ಹೊತ್ಕೊಂಡು ಇರಬೇಡ್ರಿ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ, ಮೆಡಿಕಲ್ ವಿಂಗು. ಅದಕ್ಕೆ ನಿಮ್ಗೆ ಎಚ್ಚರಿಸ್ತಾ ಇದ್ದೀನಿ, ನೀವು ನಮ್ಮ ಹತ್ರ ಬಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್, ಪರ್ಟಿಕ್ಯುಲರ್ಲಿ ಥೈರಾಯ್ಡ್ ಕ್ಯಾನ್ಸರ್ ಈಸ್ ಎ ಕ್ಯೂರಬಲ್ ಕ್ಯಾನ್ಸರ್. 20 ವರ್ಷದಿಂದ ನನ್ನದೇ ಆದ ಒಬ್ಬ ಸ್ಟೂಡೆಂಟ್ಗೆ ನಾವು ಥೈರಾಯ್ಡ್ ಮಾಡಿದ್ದೀವಿ ಸರ್ಜರಿ. ಇವತ್ತು ಚೆನ್ನಾಗಿದೆ. ನಾನು ಈಸ್ ಎ ವೆರಿ ಪಾಪ್ಯುಲರ್ ಸರ್ಜನ್. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹೆಸರು ಹೇಳೋಕ್ಕೆ ಹೋಗಲ್ಲ. ಅದನ್ನು ದಯವಿಟ್ಟು ನಿಮ್ಮ ಕುತ್ತಿಗೆಯ ಮುಂದೆ ಏನೇ ಗಂಟು ಬಂದರೂ ಕೂಡ, ಗಂಟಿಲ್ದಿರ ಕೈ ಕಾಲು ನಡಗಿದ್ರೆ ನಮ್ಮ ಹತ್ರ ಬನ್ನಿ, ಅದು ನಾವು ಕಂಡು ಹಿಡಿತೀವಿ. ಗಂಟಿಲ್ದಿರ ದಪ್ಪ ಆಗ್ತಿದ್ದೀರಾ ಬನ್ನಿ ನಮ್ಮ ಹತ್ರ. ಅಥವಾ ಗಂಟಿದೆ ಏನೂ ಇಲ್ಲ ಚೆನ್ನಾಗಿದ್ದೀನಿ ಬನ್ನಿ ನಮ್ಮ ಹತ್ರ. ಅಂದರೆ ಸರ್ಜನ್ ಹತ್ರ ಬಂದರೆ ನಿಮಗೆ ನಾವು ಸರ್ಜನ್ನೋ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನೋ ಅಥವಾ ಎಂಡೋಕ್ರೈನಾಲಜಿಸ್ಟ್ ಅಂತ ನೋಡಿ, ಇಟ್ಸ್ ಎ ಸ್ಪೆಷಾಲಿಟಿ ಅಮ್ಮ. ಇವತ್ತು ಮೊದಲೆಲ್ಲ ನಾವು ಜನರಲ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜನ್ ಅವರಲ್ಲ, ಇವತ್ತು ಎಂಡೋಕ್ರೈನ್ ಸರ್ಜನ್ಸ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಇದ್ದಾವೆ. ಇಫ್ ಯು ಗೋ ಟು ರಾಮಯ್ಯ ಮೆಡಿಕಲ್ ಕಾಲೇಜ್, ದೇರ್ ಎ ಡಿಪಾರ್ಟ್ಮೆಂಟ್ ಎಂಡೋಕ್ರೈನ್. ಸೊ ಇವೆಲ್ಲ ನಾವು ಜನಗಳಿಗೆ ಅರಿವು ಮೂಡಿಸ್ಬೇಕು. ದಯವಿಟ್ಟು ನಿಮ್ಮ ಥೈರಾಯ್ಡ್ ಇದ್ದರೆ ಫಸ್ಟ್ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನು, ಅದಾದಮೇಲೆ ನಮ್ಮ ಸಿಸ್ಟಮ್ ಆಫ್ ಮೆಡಿಸನ್. ದಯವಿಟ್ಟು ಬೇರೆ ಸಿಸ್ಟಮ್ ಆಫ್ ಮೆಡಿಸನ್ ಬಗ್ಗೆ ನಾನು ಮಾತನಾಡೋದಿಲ್ಲ, ಬರೀ ಅಲೋಪತಿ ಬಗ್ಗೆ ಮಾತನಾಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಿಮ್ಮ ಫಿಸಿಷಿಯನ್ ಹತ್ರ ಹೋದರೆ ನಿಮ್ಮ ಕಾಯಿಲೆ ಕಂಡುಹಿಡಿಬೋದು.